ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಟುಡೇ ನಾವು ಗಣಿತದ ಆ, ಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ಈಗಾಗಲೇ ಅಧ್ಯಯನ ಮಾಡಿದ್ದೀವಿ. ಸೊ ಇವತ್ತಿನ ದಿನ ನಾವು ಭಾಗಲಬ್ಧ ಸಂಖ್ಯೆಗಳನ್ನು ಹೋಲಿಕೆ ಮಾಡೋಣ. ಭಾಗಲಬ್ಧ ಸಂಖ್ಯೆಗಳನ್ನು ಯಾವ ರೀತಿ ಹೋಲಿಕೆ ಮಾಡೋದು ಅಂದರೆ, ಯಾವುದಾದ್ರೂ ಎರಡು ಭಾಗಲಬ್ಧ ಸಂಖ್ಯೆಗಳನ್ನು ಕೊಟ್ಟು ಇದರಲ್ಲಿ ಯಾವುದು ದೊಡ್ಡದು ಅಂತ ಕೇಳಬಹುದು, ಅಥವಾ ಕೊಟ್ಟಿರ್ತಕ್ಕಂಥ ಭಾಗಲಬ್ಧ ಸಂಖ್ಯೆಯನ್ನು ಏರಿಕೆ ಕ್ರಮದಲ್ಲಿ ಬರೀರಿ ಅಂತ ಎಕ್ಸಾಮ್ನಲ್ಲಿ ಕೇಳ್ಬೋದು. ಕೊಟ್ಟಿರ್ತಕ್ಕಂಥ ಭಾಗಲಬ್ಧ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರೀರಿ ಅಂತ. ಸೊ ನಿಮಗೆ ನಾನು ಉದಾಹರಣೆ ಕೊಡ್ತೀನಿ. ಒಂದು ಎರಡು ಭಾಗಲಬ್ಧ ಸಂಖ್ಯೆಗಳನ್ನು ತಗೊಂತೀನಿ. ಸೊ ನೋಡಿ ಉದಾಹರಣೆ, 3/4 ಅಂತಕ್ಕಂಥದ್ದು ಒಂದು ಭಾಗಲಬ್ಧ ಸಂಖ್ಯೆ. ಅದೇ ರೀತಿ 8/4 ಅಂತಕ್ಕಂಥದ್ದು ಒಂದು ಭಾಗಲಬ್ಧ ಸಂಖ್ಯೆ. ಸೊ ಎರಡು ಭಾಗಲಬ್ಧ ಸಂಖ್ಯೆ. ಇದರಲ್ಲಿ ಹೋಲಿಕೆ ಮಾಡಬೇಕಂತಂದ್ರೆ, ಹೋಲಿಕೆ ಅಂದರೆ ಅರ್ಥ, ಸೊ ಯಾವ್ದು ದೊಡ್ಡದು ಮತ್ತು ಯಾವ್ದು ಸಣ್ಣದು ಅನ್ನೋದನ್ನು ಇಲ್ಲಿ ನಾವು ಗಮನದಲ್ಲಿಟ್ಕೋಬೇಕು. ಸೊ ನೀವು ನೋಡ್ರಿ, ಇಲ್ಲಿ ಯಾವ್ದು ಸಣ್ಣದಾಗುತ್ತೆ ಮತ್ತು ಯಾವ್ದು ದೊಡ್ಡದಾಗುತ್ತೆ. ಸೊ 3/4 ಅಂತ ಇದೆ, ಇಲ್ಲಿ 8/4 ಅಂತ ಇದೆ. ಇದರ ಅರ್ಥ ನೋಡಿ. ಸೊ ನಾವು ಛೇದಗಳು ಏನಿದೆ ಸಮ ಇವೆ, 4 ಸಮ ಇದೆ. ಸೊ ಇಂಥ ಸಂದರ್ಭದಲ್ಲಿ ನಾವು ಈಸಿಯಾಗಿ ಹೋಲಿಕೆ ಮಾಡಬಹುದು. 3/4 ಮತ್ತು 8/4 ಗಮನಿಸಿದಾಗ ಛೇದಗಳು ಸಮ ಇದ್ದಾಗ 4 ಇದೆ. ಸೊ ಅಂಥ ಸಂದರ್ಭದಲ್ಲಿ ನಾವು ಏನು ಮಾಡ್ಬೋದು ಅಂದರೆ, ಯಾವ ಮೇಲ್ಗಡೆ ಯಾವುದು ಸಂಖ್ಯೆ ದೊಡ್ಡದಿರುತ್ತೋ ಅದೇ ದೊಡ್ಡದಾಗಿರುತ್ತೆ. ಅಂದರೆ ಉದಾಹರಣೆ, ಸೊ ಇದೆ 3/4 ಯಾವುದು ದೊಡ್ಡದು, ಇದರಲ್ಲಿ ಹೋಲಿಕೆ ಮಾಡಿದಾಗ 8/4 3/4ಗಿಂತ ದೊಡ್ಡದು. ಸೊ ಈ ಚಿಹ್ನೆಯನ್ನು ಉಪಯೋಗಿಸ್ತೀವಿ. ಹೀಗೆ ಈ ಚಿಹ್ನೆ ಬರೆದಾಗ ಇದು ಯಾವ ಕಡೆ ಓಪನ್ ಆಗಿರುತ್ತೋ ಅದು ದೊಡ್ಡದು ಅಂತ ಅರ್ಥ. ಓಕೆ. ಸೊ ನೆಕ್ಸ್ಟ್ ಇನ್ನೊಂದು ಉದಾಹರಣೆ ತಗೊಂಡಾಗ 2/8, ನೆಕ್ಸ್ಟ್ 5/8. ಇದರಲ್ಲಿ ಯಾವುದು ಸಣ್ಣದು ಅಥವಾ ಯಾವುದು ದೊಡ್ಡದು ಅಂತಾಗ ಇದು ದೊಡ್ಡದು, ಚಿಕ್ಕದು ಯಾವುದು, ಇದು ಸಾರಿ ಓಕೆ ಇದು ಚಿಕ್ಕದು. 2/8 ಚಿಕ್ಕದು, 5/8 ದೊಡ್ಡದಾಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ ನಿಮಗೆ ಕನ್ಫ್ಯೂಷನ್ ಆಗಲ್ಲ, ಡೈರೆಕ್ಟಾಗಿ ಬರೀತೀರಾ. ಆದರೆ ಛೇದಗಳು ಸಮ ಇಲ್ಲದೆ ಇದ್ದಾಗ ನೀವು ಹೋಲಿಕೆ ಮಾಡ್ರಿ ಅಂದಾಗ ಸೊ ನಿಮಗೆ ಡೌಟ್ ಬರುತ್ತೆ. ಎಕ್ಸಾಮ್ನಲ್ಲಿ ನಿಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಛೇದಗಳು ಸಮ ಇದ್ದಾಗ ನಿಮ್ಗೆ ಯಾವ ಸಂಖ್ಯೆ ದೊಡ್ಡದಿರುತ್ತೋ ಅದು ದೊಡ್ಡದಾಗುತ್ತೆ. ಸೊ ಇಲ್ಲಿ 4 ಇದೆ, 8/4 ದೊಡ್ಡದಾಗುತ್ತೆ ಅಂತ ನೀವು ಎಕ್ಸ್ಪ್ಲೇನ್ ಮಾಡ್ತೀರಾ. ಸೊ ಆದರೆ ಛೇದಗಳು ಸಮ ಇಲ್ಲ ಅಂದಾಗ ನೀವು ಯಾವ ರೀತಿ ಮಾಡಬಹುದು ಅಂತ ನಾನು ಹೇಳ್ತೀನಿ ನೋಡಿ. ಸೊ 3/7 ಇದೆ. ಸೊ 3/7 ಇದೆ. ನೆಕ್ಸ್ಟ್ 5/4 ಇದೆ. ಸೊ ಈಗ ನಿಮಗೆ ಇಲ್ಲಿ ರಿಯಲ್ ಚಾಲೆಂಜ್ ಬರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಈಗ ನಾನು ಇದರಲ್ಲಿ ಯಾವ್ದು ದೊಡ್ಡದು ಮತ್ತು ಯಾವ್ದು ಸಣ್ಣದು ಅಂತ ಹೇಗೆ ಫೈಂಡ್ ಔಟ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ಸೊ ಈಗ ಫಸ್ಟ್ ನಾವು ಗಮನಿಸಬೇಕಾಗಿರೋದು ಏನಂದ್ರೆ, ಛೇದಗಳನ್ನು ಮೊದಲು ಸಮಗೊಳಿಸಬೇಕು. ಇಲ್ಲಿ 4 ಇದೆ, ಇಲ್ಲಿ 7 ಇದೆ. ಸೊ ಯಾವ ರೀತಿ ಛೇದವನ್ನು ಸಮಗೊಳಿಸಬೇಕಂದ್ರೆ, 7 ಮತ್ತು 4ರ ಲಸ ತೆಗಿಬೇಕಾಗುತ್ತೆ. ಸೊ ಲಸ ಅದ್ರ ಬದಲಿ ನಾನು ಈಸಿಯಾಗಿ ಇನ್ನೊಂದು ಮೆಥಡಿಂದ ಹೇಳ್ಬೋದು. ಸೊ ಯಾವ ರೀತಿ ಅಂತಂದ್ರೆ, ಲಸ ಇಲ್ಲದೆ ಇಲ್ಲಿ ಓರೆ ಗುಣಾಕಾರ. ಸೊ ಈ ಛೇದವನ್ನು ಇಲ್ಲಿ ಗುಣಿಸೋದು, ಈ ಛೇದವನ್ನು ಈ ಕಡೆ ಗುಣಿಸೋದು. ಅಂದರೆ ಸೊ 4/4 ಇಲ್ಲಿ ಏನು ಮಾಡೋದು, 7/7 ಗುಣಿಸ್ತೀನಿ. ಸೊ ಇವಾಗ ಏನಾಗುತ್ತೆ, 3 12 ಡಿವೈಡೆಡ್ ಬೈ 7 28. ಸೊ ನೆಕ್ಸ್ಟ್ 5 35 ಡಿವೈಡ್ ಬೈ 7 28. ಸೊ ಇಮಿಡಿಯೇಟ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಇಲ್ಲಿ ನೋಡ್ರಿ, ಛೇದಗಳು ಏನಾಗಿವೆ, ಸಮ ಆಗಿವೆ. ಛೇದಗಳು ಸಮ ಆದ ತಕ್ಷಣ ನಿಮಗೆ ಯಾವ ಸಂಖ್ಯೆ ದೊಡ್ಡದಿರುತ್ತೋ ಅದೇ ದೊಡ್ಡದಾಗುತ್ತೆ. ಅಂದರೆ ಸೊ 3/4 ಮತ್ತು 5/4ರಲ್ಲಿ ಯಾವ್ದು ದೊಡ್ಡದಂದರೆ 5/4 ದೊಡ್ಡದಾಗುತ್ತೆ. ಸಿಂಪಲ್. ಸೊ ನೆಕ್ಸ್ಟ್ ನೋಡಿ, ಇನ್ನೊಂದು ಉದಾಹರಣೆ ತಗೊಂತಾನೆ. 2/6 2/5 3/2. ಇದರಲ್ಲಿ ಯಾವ್ದು ದೊಡ್ಡದು ಅಂತ ಪ್ರಶ್ನೆ ಬಂದಿದೆ. ಸೊ ನಿಮಗೆ ಈಗ ನೀವು ಗಮನದಲ್ಲಿ ಇಟ್ಕೊಳ್ರಿ. ಸಿಂಪಲ್ ಆಗಿ ನೀವು ಓರೆ ಗುಣಾಕಾರ ಮಾಡದೆ ಹೇಳ್ಬೋದು. ನನಗೆ ಅಂದಾಜು ಮಾಡಿ ಹೇಳ್ಬೋದು. 2/5 ಅಂದರೆ 2ನ್ನ 5 ಭಾಗ ಮಾಡು ಅಂತ. 3/2 ಅಂದರೆ 3ನ್ನ 2 ಭಾಗ ಮಾಡು ಅಂತ. ಸೊ 2ನ್ನ 5 ಭಾಗ ಮಾಡಿದಾಗ ಸಣ್ಣದು ಬರುತ್ತೆ. ಸೊ ಹಾಗಾಗಿ ನೀವು ಇಮಿಡಿಯೇಟ್ಲಿ ಈ ರೀತಿನೂ ಕೂಡ ಯೋಚನೆ ಮಾಡ್ಬೋದು. ಸೊ ಇದು ದೊಡ್ಡದು ಅಂತ. ಸೊ ನೆಕ್ಸ್ಟ್ ಈಗ 1ಕ್ಕಿಂತ ಹೆಚ್ಚಿಗೆ ಕೊಟ್ಟಾಗ ಹೆಂಗೆ ಮಾಡ್ತೀರಾ?
ಉದಾಹರಣೆ ನಾನು ಹೇಳ್ತೀನಿ. ಸೊ 5/4 ಕಮ ಬೈ ನೆಕ್ಸ್ಟು 5/7 ಅಂತ ಕೊಟ್ಟರು. ಸೊ ಈಗ ಚಾಲೆಂಜ್ ಇದೆ ನಿಮಗೆ. ಸೊ ಏನಿದೆ ಅಂದರೆ ಈಗ ಇದನ್ನ ಏರಿಕೆ ಕ್ರಮದಲ್ಲಿ ಬರೀರಿ ಅಂತ ಕ್ವಶನ್ ಕೇಳ್ತಾರೆ. ಸೊ ಏರಿಕೆ ಇಂಥವೇ ಎಕ್ಸಾಮ್ನಲ್ಲಿ ಕೇಳೋದು. ಏರಿಕೆ ಕ್ರಮದಲ್ಲಿ ಬರೀರಿ ಅಂತ ಅಂದಾಗ ಸೊ ನೀವು ಏನು ಮಾಡಬೇಕು, ಯಾವ್ದು ಫಸ್ಟ್ ಸಣ್ಣದು ಯಾವುದು ದೊಡ್ಡದು ಗೊತ್ತಾಗಬೇಕು ನಿಮಗೆ. ಸೊ ಏರಿಕೆ ಕ್ರಮ ಅಂದರೆ ಮೊದಲು ಸಣ್ಣದು ಬರಿಬೇಕು, ಆಮೇಲೆ ದೊಡ್ಡದು ಬರ್ಕೊಂತ ಹೋಗ್ಬೇಕು. ಸೊ ಈ ಒಂದು 4 ಭಾಗಲಬ್ಧ ಸಂಖ್ಯೆಯಲ್ಲಿ ಯಾವ್ದು ಸಣ್ಣದು ಯಾವ್ದು ದೊಡ್ಡದು ನಿಮಗೆ ಗೊತ್ತಾಗಬೇಕಲ್ವಾ. ಸೊ ಇವಾಗ ಏನು ಮಾಡ್ತೀರಾ, ಇಲ್ಲಿ ನಾವು ಲಸ ತೆಗಿಬೇಕಾಗುತ್ತೆ. ಸೊ 4, 3, 3 ಮತ್ತು 7ರ ಲಸವನ್ನು ತೆಗೆದು ಸೊ ಪ್ರತಿಯೊಂದಕ್ಕೂ ಗುಣಿಸ್ಬೇಕಾಗುತ್ತೆ. ಈಗ ಹೆಂಗೆ ತೆಗಿತೀರಾ ನೋಡಿ. 4, 3, 3, 7. ಇವಾಗ ಏನಾಗುತ್ತೆ, ಇದು 3ರಿಂದ ಹೋಗುತ್ತೆ. ಸೊ 4 ಹಂಗೆ ಇಟ್ಕೊಂತಿದ್ದೀನಿ. 3 ಒಂದ್ಲೆ 3 ಒಂದ್ಲೆ 3 7. ಸೊ ನೆಕ್ಸ್ಟ್ 4ರಿಂದ ಭಾಗಾಕಾರ ಮಾಡಬೇಕು. ಲಸ ತೆಗೆದು ಗೊತ್ತಿರಬೇಕು. ಲಾಸ್ಟ್ 1 ಬರೋವರೆಗೆ ನೀವು ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಸೊ 7ರಿಂದ ಭಾಗಿಸ್ತೀನಿ. 1 1 1 7. ಸೊ ಇಲ್ಲಿ ಇರ್ತಕ್ಕಂಥ ಸಂಖ್ಯೆನ ಗುಣಿಸ್ಬಿಟ್ರೆ ಲಸ ಬರುತ್ತೆ. 3 4 12 ಅಥವಾ 3 4 12 12 ಒಳ್ಳೆ 84. ಸೊ ನಿಮಗೆ ಲಸ ಎಷ್ಟು ಬರುತ್ತೆ ಅಂದರೆ 84 ಅಂತ. ಸೊ ಈಗ ಪ್ರತಿಯೊಂದು ಸಂಖ್ಯೆಗೆ 84ರಿಂದ ಗುಣಿಸ್ಬೇಕಾಗುತ್ತೆ ಇಲ್ಲಿ. ಈಗ ನೋಡ್ರಿ, ಸೊ 5/4 ಇಂಟು 84/84 ಕಮ 2/3 ಇಂಟು 84/84 ಕಮ 5/3 ಇಂಟು 84/84. ಇಲ್ಲ, ನಿಮಗೆ ಇದು ಈಜಿ ವಿಧಾನ ಹೇಳ್ತೀನಿ ನೋಡಿ, ಇದು ಬೇಡ, ಸ್ವಲ್ಪ ಲೆಂತ್ ಇರುತ್ತೆ. ಸೊ ಈಗ ಏನು ಮಾಡ್ಬೇಕಂದ್ರೆ ಸೊ ಇಲ್ಲಿ 5 ಇದೆ, 5/4ನ ಬರೀತೀವಿ. ಈಗ 84 ಎಷ್ಟಲೆ ಅಂತ ನೀವು ಯೋಚನೆ ಮಾಡಬೇಕು. 84 ಇದೆಯಲ್ಲ, 84 ಬಂದಿದೆ. ಸೊ ಇದು 4 ಎಷ್ಟಲೆ ಅಂದರೆ 12, 4 2 4 1 21 4 84 ಆಗುತ್ತೆ. ಸೊ ಈ ರೀತಿ ನೀವು ತಳಗಡೆ 21 ಬರೀಬೇಕು. ಸೊ ನೆಕ್ಸ್ಟ್ ಇವಾಗ 3 ಇಂಟು 84 ಅಂದರೆ 84 ಡಿವೈಡೆಡ್ ಬೈ 3 ಮಾಡಿರಿ. ಸೊ 3 1 3 2 6, 1 2 24, 3 8 24 ಅಂದರೆ 5 ಇಂಟು 28/28. ಇಲ್ಲಿ 3ನ್ನು ಹಾಗೆ ಬರ್ಕೊಡ್ರಿ. ನೆಕ್ಸ್ಟ್ 5/3. ಸೊ ಇವಾಗ ಇಲ್ಲಿ 28 ಬರೀಬೇಕಾಗುತ್ತೆ. 28. ನೆಕ್ಸ್ಟ್ 2/7. ಇವಾಗ ಕೂಡ 28 ಬರಲ್ಲ, ಸಾರಿ. ಇಲ್ಲೇನು ಬರುತ್ತೆ, 2/7 ಬರ್ಕೊಂಡು. ಸೊ 7 ಎಷ್ಟಲೆ 84, 7 12 12 84 ಆಗಿರೋದ್ರಿಂದ 12/12. ಸೊ ಇದು ನೋಡಿದ ತಕ್ಷಣ ನಿಮಗೆ ದೊಡ್ಡದಂತ ಕಾಣುತ್ತೆ, ಏನಿಲ್ಲ. ಇಲ್ಲಿ ನೀವು 3 4 7 ಮಾಡಿದ್ರಲ್ಲ, 84 ಬಂತಲ್ಲ. ಸೊ 84ನ್ನ 4ರಿಂದ ಬಗ್ಗಿಸ್ಬೇಕು. ಎಷ್ಟು ಬರುತ್ತೆ, 21 ಬರ್ತಾವೆ. ಅದೇ 84ರಿಂದ 3ನ್ನು ಬಗ್ಗಿಸ್ಬೇಕು. ಸೊ ಅವಾಗ 28 ಬರೀಬೇಕು. ಇಲ್ಲಿ 3ರಿಂದ ಬಗ್ಗಿಸಿದಾಗ ಅದೇ 28 ಬರುತ್ತೆ. ಅದಕ್ಕೆ 5/3 ಬರೋದು 28 ಬರ್ತಾನೆ. ಸೊ ಇಲ್ಲಿ 2 7 ಹಿಂಗೆ ಬರ್ತಾನೆ. ಸೊ ಇವಾಗ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಇಲ್ಲಿ ನೋಡಿ,
ನೋಡಿ ಈಗ ಏನು ಮಾಡ್ತೀರಾ, 5 ಇಂಟು 21 ಎಷ್ಟಾಗುತ್ತೆ? ಸೊ 105 ಆಗುತ್ತೆ ಬೈ 4 ಇಂಟು 21 ನಿಮ್ಗೆ ಗೊತ್ತಾಗುತ್ತೆ 84 ಕಾಮ. ನೆಕ್ಸ್ಟ್ ಇದು 3 ಇಂಟು 28 84 ಆಗುತ್ತೆ. ಸೊ 28 ಇಂಟು 5 5 ಎಂಟ್ಲೆ 40. ಸೊ 4 5 2 10 ಒಂದು 140 ಆಗುತ್ತೆ. 140 ಬೈ 84 ಇದು ನೋಡ್ರಿ ಸೇಮು 105 ಇಂಟು 28 ಸರಿ 84 ಆಗುತ್ತೆ. ಸಾರಿ ಇಲ್ಲಿ ನೋಡಿ, ಇಲ್ಲಿ 2 ಬರ್ಕೊಡ್ರಿ, ಇದು 2 ಇದು. ಸೊ 2 ಇಂಟು 28 ಅಂದರೆ 56. ಸೊ ಇಲ್ಲಿ 140 ಆಗುತ್ತೆ, ಯಾಕಂದರೆ 5 ಇಂಟು 28. ಸೊ ಕಾಮ 2 ಇಂಟು 24 ಅಂದರೆ 24 ಬೈ 84. ಸೊ ಈಗ ನೀವು ನೋಡಿದಾಗ ಎಲ್ಲ ಛೇದಗಳು ಏನಾಗಿರ್ತವೆ, ಸಮ ಇದ್ದಾವೆ. ಈಗ ನೀವು ಏನು ಬರೀಬೋದು ಅಂದರೆ ಏರಿಕೆ ಕ್ರಮದಲ್ಲಿ ಬರೀಬೋದು. ಸೊ ಏರಿಕೆ ಕ್ರಮದಲ್ಲಿ ನೀವು ಯಾವ ರೀತಿ ಬರೀತೀರಾ, ಇದರಲ್ಲಿ ಯಾವುದು ಸಣ್ಣದು ಯಾವ್ದು ದೊಡ್ಡದು ನೋಡಿ. ಫಸ್ಟ್ ನೋಡಿ 84 ಇದೆ, ಇದು 84 ಇದೆ, ಇಲ್ಲಿ 84 ಛೇದ ಇದೆ. ಸೊ ಯಾವ್ದು ಸಣ್ಣದು ಅಂದರೆ 24 ಬೈ 84 ಸಣ್ಣದು. ಅದಾದಮೇಲೆ ಬರೋದು 56 ಬೈ 84, ಅದಾದಮೇಲೆ ಬರೋದು 105 ಬೈ 84, ಅದಾದಮೇಲೆ ಇದು. ಅಂದರೆ ಫಸ್ಟ್ ಲಾಸ್ಟ್ ಬರುತ್ತೆ 2/7. ಸೊ 2/7 ಅದಾದಮೇಲೆ ಇದು 56 ಬೈ ಅಂದರೆ ಸೆಕೆಂಡ್ ಒನ್ ಎಷ್ಟು ಬರುತ್ತೆ 2/3. ಅದಾದಮೇಲೆ ಸೆಕೆಂಡ್ ಒನ್ ಅಂತಲ್ಲ, ಸೊ 5/3. ಅದಾದಮೇಲೆ ಯಾವ್ದು ದೊಡ್ಡದಂದರೆ 5/4 ನೋಡ್ರಿ, ಈ ರೀತಿ ಬರುತ್ತೆ. ಓಕೆ, ಸೊ ಎಕ್ಸಾಂಪಲ್ ನಿಮಗೆ ಈಗ ಇಷ್ಟೆಲ್ಲ ಮಾಡೋದು ಕಷ್ಟ, ಡಿಫಿಕಲ್ಟ್ ಅನಿಸುತ್ತೆ ಅಂದರೆ ನಾನು ಈಜಿ ಟಿಪ್ಸ್ ಹೇಳಲೆ ಒಂದು. ಸೊ ಇವಾಗ ನೀವು ಗಮನದಲ್ಲಿ ಇಟ್ಕೊಳ್ರಿ, ಯಾವ್ದು ಸಣ್ಣದು ಅಂದರೆ ಛೇದ ನೋಡ್ಕೊಳ್ರಿ. ಇಲ್ಲಿ 4 ಇದೆ, ಇಲ್ಲಿ 3 ಇದೆ, ಇಲ್ಲಿ 3 ಇದೆ, ಇಲ್ಲಿ 7 ಇದೆ. ಛೇದ ನೋಡಿದಾಗ ಸೊ ಇಲ್ಲಿ ಮೇಲೆ ಎಷ್ಟಿದೆ 2 ಇದೆ, ಇದು ಸಣ್ಣದಿದೆ, ಅದು ಛೇದ ದೊಡ್ಡದಿದೆ. ಅಂಶ ಸಣ್ಣದಿದ್ದು ಛೇದ ದೊಡ್ಡದಿದ್ದಾಗ ಅದು ಸಣ್ಣದಾಗುತ್ತೆ. ಸೊ ಅಂದರೆ 2/7 ಸಣ್ಣದು. ಅದಾದಮೇಲೆ ನೋಡಿ ಇದೆ 2 ಇದೆ, ಇಲ್ಲಿ ಸೇಮ್ ಅಂಶ ಇದೆ, ಬಟ್ ಛೇದ 7, ಇಲ್ಲಿ 3 ಇದೆ, ಅಂದರೆ ಇದು 2ನೇದು ಬರುತ್ತೆ. ಯಾಕಂದರೆ ಇಲ್ಲಿ ಅಂಶಗಳು 5 ಇರ್ತಾವೆ, ಹಾಗಾಗಿ ಸೆಕೆಂಡ್ ಒನ್ ಟೈಮ್ ಬರೀತೀರಾ 5/3 ಮತ್ತು 5. ಸೊ ಬೆಸ್ಟ್ ಮೆಥಡ್ ಅಂದರೆ ಇದು ಪರ್ಫೆಕ್ಟ್ ಮೆಥಡ್. ಸೊ ನೀವು ಪ್ರಾಕ್ಟೀಸ್ ಮಾಡೋದು ಬೇರೆ ಬೇರೆ ಹಾಕಿದ್ರೆ ಸ್ವಲ್ಪ ಡಿಫಿಕಲ್ಟ್ ಅನಿಸಿದ್ರು ಸೊ ನೀವು ಈ ಅರ್ಥ ಮಾಡ್ಕೋಬೇಕಾಗುತ್ತೆ. ಓಕೆ, ಕೆಲವೊಂದು ನಮಗೆ ಘಾತಾಂಕ ನಿಯಮಗಳ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಎ ಘಾತ ಎಮ್ ಒಂದನೇ ನಿಯಮ ಇದು. ಎ ಘಾತ ಎಮ್ ಇಂಟು ಎ ಘಾತ ಎನ್ ಇದ್ದಾಗ ನಾವು ಇದನ್ನು ಎ ಘಾತ ಎಮ್ ಪ್ಲಸ್ ಎನ್ ಅಂತ ಬರಿತೀವಿ. ಇದು ಇಂಪಾರ್ಟೆಂಟ್, ಯಾಕಂದರೆ ಎಕ್ಸಾಮ್ಗೆ ಕೇಳ್ತಾರೆ. ಸೊ ಎ ಘಾತ ಎಮ್ ಇಂಟು ಎ ಘಾತ ಎನ್ ಇದ್ದಾಗ ಎ ಘಾತ ಎಮ್ ಪ್ಲಸ್ ಎನ್. ಸೊ ಉದಾಹರಣೆ ಅಂತಕ್ಕಂಥ ಅಂದರೆ ಇಲ್ಲಿ ಬೇಸ್ ಅಂತ ಕರಿತೀವಿ ಇದನ್ನು. ಸೊ ಘಾತ ಇವನ್ ಘಾತ ಸೂಚಿ ಅಂತ ಕರಿತೀವಿ, ಎಕ್ಸ್ಪೋನೆಂಟ್ಸ್. ಸೊ 2/5 ಇಂಟು 2/4 ಇತ್ತು ಅಂದರೆ ಇದನ್ನು ನಾವೇನು ಬರ್ತೀವಿ ಅಂದರೆ 2/5 ಪ್ಲಸ್ 4 ಅಂತ ಬರ್ತೀವಿ. ಸೊ ದಿಸ್ ಈಸ್ ಈಕ್ವಲ್ ಟು 2/9. ಓಕೆ, ಸೊ ಇದು ಒಂದನೇ ನಿಯಮ ಅನ್ಸ. ಇನ್ನೊಂದು ಉದಾಹರಣೆ ನೀವು ಬೇಕಾದ್ರೆ ತಗೋಬೋದು. 3/4 ಇಂಟು 3/4 ಇಂಟು 3/2 ಇದ್ದ ಅಂದರೆ ಇದನ್ನೇನು ಬರೀತೀರ 3/4 ಪ್ಲಸ್ 2 ಅಂದರೆ 6. ಸೊ ಈ ರೀತಿ ಘಾತಕ ನಿಯಮಗಳು ನಿಮಗೆ ಗೊತ್ತಾಗುತ್ತೆ. ಸೊ ಇದು ಒಂದನೇ ನಿಯಮ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಎರಡನೇ ನಿಯಮ ನೀವು ನೋಡಿ. ಎರಡನೇ ನಿಯಮ ಭಾಗಾಕಾರ ಬಂದಾಗ ಸೊ ಎ ಘಾತ ಎಮ್ ಇತ್ತು ಡಿವೈಡೆಡ್ ಬೈ ಎ ಘಾತ ಎನ್ ಇದ್ದರೆ ಸೊ ಏನಾಗುತ್ತೆ ಅಂದರೆ ಎ ಘಾತ ಎಮ್ ಮೈನಸ್ ಎನ್ ಆಗುತ್ತೆ. ಸೊ ಎ ಘಾತ ಎಮ್ ಮೈನಸ್ ಎನ್ ಅಂದರೆ ಉದಾಹರಣೆ ನೀವು ನೋಡ್ರಿ, ಇಲ್ಲಿ ನೋಡ್ರಿ ಘಾತ ಬೇಸ್ ಇದೆಯಲ್ಲ. ಸೊ ಎ ಇದು ಸಮ ಇರಬೇಕು 2/5 ಡಿವೈಡೆಡ್ ಬೈ 2/3 ಅಂತ ಇದ್ದಂಗೆ ಇದು. ಸೊ ಇವಾಗ ಏನಾಗುತ್ತೆ 2/5 ಮೈನಸ್ 3.
ಸೊ ಎಷ್ಟು 2 ಅಂತ. ಸೊ ಇನ್ನೊಂದು ಉದಾಹರಣೆ ತಗೊಳ್ರಿ, 5 × 4 ಡಿವೈಡ್ ಬೈ 5 × 2 ಇದ್ದಾಗ, ಸೊ 5 × 4 - 2 ಅಂದರೆ 5 × 2. ಸೊ ಇವು ಎರಡನೇ ಘಾತಾಂಕ ನಿಯಮ. ಸೊ ಮೂರನೇ ಘಾತಾಂಕ ನಿಯಮವನ್ನು ನೀವು ಗಮನಿಸಿ, ಇದನ್ನು ನೋಟ್ಸ್ ಮಾಡ್ಕೊಂತ ಹೋಗ್ಬೇಕು. ಓಕೆ, ಸೊ ನೆಕ್ಸ್ಟ್ ಮೂರನೇ ಘಾತಾಂಕ ನಿಯಮ ಏನು ಹೇಳುತ್ತೆ, ಉದಾಹರಣೆ ಎ ಘಾತ ಎಮ್ ಇದ್ದು ಹೋಲ್ ಟು ದಿ ಪವರ್ ಆಫ್ ಘಾತ ಎನ್ ಇದ್ದರೆ, ಸೊ ಇದನ್ನು ನಾನು ಏನಂತ ಬರೀಬೋದು ಅಂದರೆ ಎ ಘಾತ ಎಮ್ ಇಂಟು ಎನ್ ಅಂತ ಬರೆಯುವುದು. ಉದಾಹರಣೆ 2 ರ ಘಾತ 5 ಇದ್ದು ಇದರ ಘಾತ ಒಂದು 3 ಇತ್ತು ಅಂತಂದರೆ, ಇದನ್ನು ನಾನು 2 ರ ಘಾತ 5 × 3 ಅಂದರೆ ಎಷ್ಟಾಗುತ್ತೆ ಅಂದರೆ 2 ರ ಘಾತ 15. ಸೊ ಇದು ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಇಂಥವು ಬರ್ತವೆ. ಸೊ ನೆಕ್ಸ್ಟ್ ಇದು ಇದೇ ಉದಾಹರಣೆ 5 ರ ಘಾತ 4 ಇತ್ತು. ಸೊ ಟು ದಿ ಪವರ್ ಆಫ್ 2 ಇತ್ತು ಅಂತಂದರೆ 5 ರ ಘಾತ ಏನಾಗುತ್ತೆ, ಈ ಘಾತಗಳನ್ನು ಗುಣಿಸ್ಬೇಕು, 5 ರ ಘಾತ 8 ಆಗುತ್ತೆ. ಸೊ ನೀವು ಘಾತ ಬರಿಬೇಕಾದಾಗ ತೆಳಗಿನ ಸಂಖ್ಯೆ ದೊಡ್ಡದಿರಬೇಕು, ಘಾತ ಸಣ್ಣದಿರಬೇಕು, ಮತ್ತು ಇದೇ ದೊಡ್ಡದು ಬರೆಯಂಗಿಲ್ಲ. ಸೊ ನಿಮಗೆ ಈ ಘಾತಾಂಕ ನಿಯಮ ಹಿಂಗೆ ಈ ರೀತಿ ಕ್ವಶನ್ ಕೇಳಲ್ಲ. ಸೊ ನಿಯರೆಸ್ಟ್ ಈ ರೀತಿ ಉಪಯೋಗ ಆಗೋದು ಅಂದರೆ ಇದರಿಂದ ಇದನ್ನು ಉಪಯೋಗಿಸ್ಕೊಂಡು ನೀವು ಪ್ರಾಬ್ಲಮ್ ಮಾಡ್ಬೋದು ಅಂಥ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಉದಾಹರಣೆ ನಾನು ಹಂಗೆ ಅಂದಾಜು ಒಂದು ತಗೊಂತೀನಿ ನೋಡ್ರಿ, ಈ ಘಾತಾಂಕ ನಿಯಮಗಳನ್ನು ಉಪಯೋಗಿಸಿ ಹೆಂಗೆ ಕೇಳ್ಬೋದು ಅಂತ. ಉದಾಹರಣೆ ಸೊ 5 ರ ಘಾತ 2x+1 = 125 ಅಂತ ಇದ್ದಾಗ ಎಕ್ಸ್ನ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಎಕ್ಸ್ನ ಬೆಲೆಯಲ್ಲಿ ಕಂಡುಹಿಡಿಯಿರಿ ಅಂತ. ಈಗ ನೋಡ್ರಿ, ಈ ಥರ ಕ್ವಶನ್ ಬಂದಿದೆ ನಿಮಗೆ. ಸೊ ಪ್ರಶ್ನೆ ನೋಡಿದ ತಕ್ಷಣ ಗೊತ್ತಾಗಲ್ಲ ಇದು ಯಾವುದ್ರ ಮೇಲೆ ಬಂದಿದೆ ಅಂತ. ಸೊ 5 ರ ಘಾತ ಅಂತ ನೀವು ಪ್ರಶ್ನೆ ನೀವು ನೋಡಿದಾಗ, ಸೊ ಘಾತಾಂಕದ ಮೇಲೆ ಇದೆ ಅನ್ನೋದು ನಿಮಗೆ ಒಂದು ಅಂದಾಜು ಬರ್ತೈತಿ. ಸೊ ಘಾತಾಂಕದ ಮೇಲೆ ಇದೆ ಅನ್ನೋದು ನಿಮಗೆ ಅಂದಾಜು ಬಂದಾಗ, ಸೊ ನೀವು ಆನ್ಸರ್ನ ಮಾಡಬೇಕಾಗುತ್ತೆ. ಸೊ ನಾನು ಮಾಡ್ತೀನಿ. ಸೊ ಇಲ್ಲಿ 5 ರ ಘಾತ ಇದೆ, 5 ರ ಘಾತ 2x+1 ಇಲ್ಲಿ 125 ಅಂತ ಇದೆ. ಅಂದರೆ 125 ನಾವು ಏನು ಮಾಡಬೇಕು, 5 ರ ಘಾತ ರೂಪದಲ್ಲಿ ಬರ್ಕೋಬೇಕು. ಸೊ ಇದು ಭಾಳ ಇಂಪಾರ್ಟೆಂಟ್. ಸೊ 125 ಹೆಂಗೆ ಬರೀತೀರಾ ಅಂದರೆ, 125 ನಾವು ಫ್ಯಾಕ್ಟರೈಸೇಷನ್ ಮಾಡಬೇಕು, ಅಪವರ್ತಿಸಬೇಕು. ಇದು 5ರಿಂದ ಹೋಗುತ್ತೆ. ಸೊ 5 × 2 = 10, 5 × 5 = 25. ಸೊ ನೆಕ್ಸ್ಟ್ 5 × 5 = 25, ನೆಕ್ಸ್ಟ್ 5 × 1 = 5. ಅಂದರೆ 125 ನಾವು ಏನು ಬರೀಬೋದು ಅಂದರೆ, ಸೊ 5 × 5 × 5 ಅಂತ ಬರೀಬೋದು, ಅಥವಾ 5 ರ ಘಾತ 3 ಅಂತ ಬರೀಬೋದು. 3 ಸಂಖ್ಯೆ ಅದಾವಲ್ಲ, ಅದಕ್ಕೆ 5 ರ ಘಾತ 3 ಅಂತ ಬರಿತೀನಿ. ಸೊ ಅಂದರೆ 5 × 2x+1 = 5 ರ ಘಾತ 3 ಅಂತ ಬರೀಬೋದು. ಓಕೆ, ಸೊ ಇಲ್ಲಿ ಈ ಕಡೆ ಎಡಭಾಗದಲ್ಲಿ ಬೇಸ್ ಸಂಖ್ಯೆ 5 ಇದೆ, ಇದು ಬೇಸ್ ಸಂಖ್ಯೆ 5 ಇರೋದ್ರಿಂದ, ಸೊ ಮೇಲಿರ್ತಕ್ಕಂತಹ ಸಂಖ್ಯೆಗಳು ಏನಾಗ್ತವೆ ಅಂದರೆ ಸಮ ಆಗ್ತವೆ. ಸೊ ಈ ಒಂದು ಪಾಯಿಂಟ್ ಆಧಾರದ ಮೇಲೆ ನಾವು ಇಲ್ಲಿ ಎಕ್ಸ್ನ ಬೆಲೆ, ಸೊ ಈ 2x+1 ಮತ್ತು 3 ಏನಾಗುತ್ತೆ, ಈಕ್ವಲ್ ಆಗುತ್ತೆ. ಯಾಕಂದರೆ ಬೇಸ್ ಇರ್ತಕ್ಕಂಥ ಸಂಖ್ಯೆಗಳು ಸಮ ಆಗಿವೆ. ಹಾಗಾದರೆ 2x+1 = 3 ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಇವಾಗ ಸೊ 2xನ ಇಲ್ಲೇ ಇಟ್ಕೊಂತೀನಿ ನಾನು. ಈ +1 ಈ ಕಡೆ ಹೋಗಿದೆ ಅಂದರೆ ಏನಾಗುತ್ತೆ, 3 - 1 ಆಗುತ್ತೆ. ಸೊ ನೆಕ್ಸ್ಟ್ 2x = 3ರಲ್ಲಿ 1 ಹೋದರೆ 2 ಆಗುತ್ತೆ. ಸೊ 2 × 1 = 2. ಸೊ x ಏನಾಗುತ್ತೆ, 1 ಆಗುತ್ತೆ. ಸೊ ಇಂಥ ಪ್ರಶ್ನೆಗಳು ನಿಮಗೆ ಎಕ್ಸಾಮ್ನಲ್ಲಿ ಬರ್ತಾವೆ. ಸೊ ಇನ್ನೊಂದು ರೀತಿ ಪ್ರಶ್ನೆಗಳನ್ನು ನಾವು ನೋಡೋಣ. ನೀವು ನೋಟ್ಸ್ ಮಾಡಬೇಕು, ಹಂಗೆ ಕೇಳ್ಕೊಂತ ಹೋದರೆ ಅರ್ಥ ಆಗಲ್ಲ. ಸೊ ನೋಟ್ಸ್ ಮಾಡೋದಂದರೆ ಈಸಿ ಆಗುತ್ತೆ. ಓಕೆ, ಈ ರೀತಿ ಪ್ರಶ್ನೆ ಬಂದಾಗ, ಈ ಉದಾಹರಣೆ 2 ರ ಘಾತ x - 1 × 2 ರ ಘಾತ 5 = 128 ಆದಾಗ ಎಕ್ಸ್ನ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಸೊ ನೋಡ್ರಿ, ಇದು ನೋಡಿದ ತಕ್ಷಣ ನಮಗೆ ಯಾವ ರೀತಿ ಪ್ರಶ್ನೆ ಅನ್ನೋದು ಗೊತ್ತಾಗಲ್ಲ. ಸೊ ಇಲ್ಲಿ ಒಂದಿದು,
ಸೊ 2ರ ಘಾತ ಎಕ್ಸ್‌ನಾಗ 2ರ ಘಾತ ಎಕ್ಸ್ ಮೈನಸ್ 1 2ರ ಘಾತ 5 ಇಲ್ಲೇನು ಇದು ಹಿಂಗೆ ಚುಕ್ಕಿ ಕೊಟ್ಟಿರೋದ್ರೆ ಇಂಟು ಅಂತ ಅರ್ಥದು. ಸೊ 128 ಆದಾಗ ಎಕ್ಸ್‌ನ ಬೆಲೆ ಕಂಡುಹಿಡಿಯಿರಿ ಅಂತ. ಸಿಂಪಲ್ ನಿಮಗೆ ಏನು ಟ್ರಿಕ್ಸ್ ಅಂತಂದರೆ ಇಲ್ಲಿ 2 ಇದೆ, ಇಲ್ಲಿ 2 ಇದೆ. ಈ 128ಅನ್ನು 2ರ ಘಾತ ರೂಪದಲ್ಲಿ ಬರ್ಕೋಬೇಕು, ಅದು ಇಂಪಾರ್ಟೆಂಟ್. ಇಲ್ಲಿ ಒಂದು ಘಾತಾಂಕ ನಿಯಮ ಅಪ್ಲೈ ಆಗುತ್ತೆ. ಸೊ 1ನೇ ನಿಯಮ ಏನಾಗುತ್ತೆ, ಎ ಘಾತ ಎಮ್, ಎ ಘಾತ ಎನ್ ಇದ್ದಾಗ ಇವನ್ನೆರಡು ಸೇರಿಸ್ರಿ ಅಂತ ಹೇಳುತ್ತೆ. ಸೊ ಹಾಗಾದರೆ ನಾವು ಇದನ್ನೇನು ಬರಿತೀರಿ, 2ರ ಘಾತ ಎಕ್ಸ್ ಮೈನಸ್ 1 ಪ್ಲಸ್ 5 ಅಂತ ಬರ್ಕಂತಾನೆ ಈಕ್ವಲ್ ಟು 128. ಸೊ ಈಗ ನೋಡ್ರಿ, ಇದನ್ನು ನಾವು ಫಸ್ಟ್ ಸರಿ ಮಾಡ್ಕೋಬೇಕಾಗುತ್ತೆ. ಸೊ ಹೆಂಗೆ ಮಾಡ್ತೀರಾ, 2ರ ಘಾತ ಎಕ್ಸ್ ಹಾಗೆ ಬರ್ಕೊಂಡಿದ್ದೀನಿ, ಇಲ್ಲಿ -1 ಇದೆ, ಇಲ್ಲಿ +5 ಇದೆ. ಸೊ 5ರಲ್ಲಿ 1 ಕಳೆದ್ರೆ ಎಷ್ಟಾಗುತ್ತೆ, +4 ಉಳಿಯುತ್ತೆ. ಸೊ ಇದು ಇಂಪಾರ್ಟೆಂಟ್. ನೀವು ಮತ್ತೆ 6 ಬರ್ಕೊಳಂಗಿಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ 1 ಐತೆ, ಸೊ ಮುಂದೆ ಪ್ಲಸ್ ಐತಲ್ಲ, 1 + 5 ಎಷ್ಟಾಗುತ್ತೆ, 6 ಆಗುತ್ತೆ. ಎಕ್ಸ್ ಮೈನಸ್ 6 ಬರ್ಕೊಂತಾರೆ ಕೆಲವೊಬ್ರು. ಸೊ ಇದು ದೊಡ್ಡ ತಪ್ಪು. ಎಕ್ಸ್ ಮೈನಸ್ 6 ತಪ್ಪು. ಯಾಕೆ ನೀವು ಹಂಗೆ ಯೋಚನೆ ಮಾಡಿ. ಸೊ ಇದು ಮೈನಸ್ಸು ಬಿಟ್ಬಿಡ್ತೀವಿ ನಾವು. ಸೊ ಮೈನಸ್ ಬರ್ದಿದ್ದೀವಲ್ಲ ಮತ್ತೆ ಅನಿಸುತ್ತೆ. ಆದರೆ ಸೊ 1 + 5 ಸೇರಿಸಿದ್ರೆ ಎಷ್ಟಾಗುತ್ತೆ, 6 ಕರೆಕ್ಟ್ ಐತಿ. ಎಕ್ಸ್ನ ಬರ್ಕೊಂಡಿದ್ದೀನಿ. ಸೊ ಎಕ್ಸ್ ಮೈನಸ್ 6 ಬರ್ಬೇಕೈತಿ. ಎಕ್ಸ್ ಪ್ಲಸ್ 4 ಹೆಂಗೆ ಬಂತು ಅಂತ ನಿಮ್ಮ ಪ್ರಶ್ನೆ. ಈಗ ನೋಡ್ರಿ, ಯಾವುದೇ ಸಂಖ್ಯೆ, ಇದು ಬೇಸಿಕ್ ಗಣಿತದಲ್ಲಿ ಬೇಸಿಕ್ ನಾ ಹೇಳ್ತಾ ಇರೋದು. ಸೊ ಯಾವುದೇ ಸಂಖ್ಯೆಯ ಎಡಭಾಗದಲ್ಲಿ ಚಿಹ್ನೆ ಇರ್ತೈತಿ. ಸೊ ಈಗ 5 ಇದೆಯಲ್ಲ, 5ರ ಚಿಹ್ನೆ ಇಲ್ಲಿ ಇದೆ, ಪ್ಲಸ್ ಇರ್ತೈತಿ, ಇದು ಪ್ಲಸ್ಸು. 1 ಐತಲ್ಲ, 1ರ ಚಿಹ್ನೆ ಏನೈತೆ, ಇದು ಮೈನಸ್ಸು. ಈ ಎಕ್ಸ್ ಚಿಹ್ನೆ ಎಲ್ಲೈತೆ ಅಂದರೆ ಏನಲ್ಲ ಅಂದ್ರೆ ಇಲ್ಲಿ ಪ್ಲಸ್ ಇರ್ತೈತಿ. ಓಕೆ, ಸೊ ಅದಕ್ಕೋಸ್ಕರ ಇಲ್ಲಿರುತ್ತೆ ಅದರ ಚಿಹ್ನೆ. ಅಂದರೆ ಯಾವುದೇ ಸಂಖ್ಯೆ ಎಡಭಾಗದಲ್ಲಿರುವುದು ಅದರ ಚಿಹ್ನೆ ಆಗಿರುತ್ತೆ. ಹಾಗಾಗಿ +5 ಮತ್ತು -1 ಏನಾಗುತ್ತೆ, 5ರಲ್ಲಿ 1 ಹೋದರೆ 4 ಆಗುತ್ತೆ. ಎಕ್ಸ್ ಹಾಗೆ ಇರ್ತದೆ, ಈಕ್ವಲ್ ಟು 128. ಈಗ 128 ನಾವು 2ರ ಘಾತ ರೂಪದಲ್ಲಿ ಬರೀಬೇಕಾಗಿರೋದ್ರಿಂದ, ಸೊ ಈಗ ನಾನು 128 ಏನು ಮಾಡ್ತೀನಿ ಅಂದರೆ ಅಪವರ್ತಿಸ್ತೀನಿ. ಸೊ 2ರಲ್ಲಿ ಹೋಗುತ್ತೆ, 2 6 12, 2 4 8, ನೆಕ್ಸ್ಟ್ 2 3 6, 2 2 4, ನೆಕ್ಸ್ಟ್ 2 1 2, 1 ಉಳಿತು 12 ಐತೆ, 2 6 12. ಸೊ ನೆಕ್ಸ್ಟ್ 2 8 16, ನೆಕ್ಸ್ಟ್ 2 4 2 2. ಸೊ ಈಗ ಎಷ್ಟು 2 ಅದು, 1 2 3 4 5 6 7 ಒಂದು. ಅಂದರೆ 128 ನಾವು ಏನು ಬರಿಬೋದು ಅಂದರೆ 2ರ ಘಾತ 7 ಅಂತ ಬರ್ಕೋಬೋದು. ಸೊ ಹಾಗಾದರೆ ನಾವಿಲ್ಲಿ ಬಿಡಿಸ್ಬೋದು. ಸೊ 2ರ ಘಾತ ಎಕ್ಸ್ + 4, ಇದನ್ನು ನಾವು 128 ಏನಂತ ಬರ್ಕೊಂತೀವಿ, 2ರ ಘಾತ 7 ಅಂತ. ಯಾಕಂದರೆ ಇಲ್ಲಿ ಅಪವರ್ತಿಸಿದ್ದೀನಿ. ಸೊ 2ರ ಘಾತ ಎಕ್ಸ್ + 4 ಈಸ್ ಈಕ್ವಲ್ ಟು ಇದನ್ನೇನು ಬರ್ತದೆ, 2ರ ಘಾತ 7 ಅಂತ ಬರ್ಕೊಂತ. ಸೊ ಬೇಸ್ ಸಂಖ್ಯೆಗಳು ಸಮ ಇದ್ದಾವೆ, ಹಾಗಾದರೆ ಘಾತಗಳು ಸಮ ಆಗ್ತವೆ. ಸೊ ಎಕ್ಸ್ + 4 ಈಸ್ ಈಕ್ವಲ್ ಟು 7. ಸೊ ಎಕ್ಸ್ ಏನಾಗುತ್ತೆ ಅಂತಂದರೆ 7 - 4 ಆಗುತ್ತೆ. ಓಕೆ, 7 ಇಲ್ಲಿ 7 ಹೆಂಗೆ ಇಟ್ಕೊಂಡಿದ್ದೀನಿ. ಸೊ 4 ಈ ಕಡೆ ಬಂದರೆ -4 ಆಗುತ್ತೆ. ಸೊ ಎಕ್ಸ್ನ ಬೆಲೆ 7ರಲ್ಲಿ 4 ಹೋದರೆ 3 ಆಗುತ್ತೆ. ಸೊ ಈ ರೀತಿ ಕ್ವಶನ್ ಬರುತ್ತೆ. ಇಲ್ಲಿ ನೀವು ಪ್ರಾಕ್ಟೀಸ್ ಮಾಡಿದರೆ ಅಲ್ಲಿ ಎಕ್ಸಾಮ್ನಲ್ಲಿ ಸ್ಪೀಡ್ ಆಗುತ್ತೆ. ನೋಡಿ, ಈಸಿ ಇದೆ, ಲೆಂತಿ ಇದೆ. ಆದರೆ ನಿಮಗೆ ಇಲ್ಲಿ ಈ ಥರ ಬಂದುಬಿಟ್ರೆ, ಸೊ ಘಾತಾಂಕ ನಿಯಮಗಳನ್ನು ಯಾವ್ದು ಹಾಕಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಕಿದಾಗ ನೀವು ಈಸಿಯಾಗಿ ಪ್ರಾಬ್ಲಮ್ ಮಾಡ್ಬೋದು. ಒಂದು ಕ್ವಶನ್ ನಾನು ಪೇಪರ್ 1ನಲ್ಲಿ ನೋಡ್ತಾ ಇದ್ದೀನಿ. ಸೊ ಯಾವ ರೀತಿ ಘಾತಾಂಕದ ಮೇಲೆ ಕ್ವಶನ್ ಇದೆ ಅಂದರೆ, ಇಲ್ಲಿ 2015ರಲ್ಲಿ ಕ್ವಶನ್ ಕೇಳಿದ್ದಾರೆ. ಸೊ 8,000 80,000ಕ್ಕೆ ಸಮನಾಗಿರೋದು ಏನಂತ ಕೇಳಿದ್ದಾರೆ. ಸೊ ಆಪ್ಷನ್ ಬೇರೆ ಬೇರೆ ಕೊಟ್ಟಿದ್ದೇನೆ. ಈಗ ಇಲ್ಲಿ ಆಪ್ಷನ್ ನಾನು ಏನು ಕೊಟ್ಟಿದ್ದಾರೆ ಅನ್ನೋದನ್ನ ನೋಡ್ಕೊಂಡು ಈಗ ಉತ್ತರ ಮಾಡ್ತೀನಿ ನಾನು. ಸೊ ಏನಿಲ್ಲ, ನೀವೇನು ಮಾಡಬೇಕು, ಇಲ್ಲಿ 2ರ ಘಾತ ಮತ್ತು 10ರ ಘಾತಕ್ಕೆ ಸಂಬಂಧಪಟ್ಟಂಗೆ ಕೊಟ್ಟಿದ್ದಾರೆ. ಸೊ ನೀವು 2ರ ಘಾತಕ್ಕೆ ಸಂಬಂಧಪಟ್ಟಿರೋದನ್ನ ನೀವು ಬಿಡಿಸ್ಬೇಕಾಗತ್ತೆ ಇಲ್ಲಿ. ಸೊ ಏನು ಮಾಡ್ತೀರಾ, 8,000
80,000 ಇದನ್ನು 2ರಿಂದ ಭಾಗಿಸ್ತಿದ್ದೀನಿ ನಾನು, 40,000 ಆಗುತ್ತೆ. ಸೊ ನೆಕ್ಸ್ಟ್ 2,000 2ರಿಂದ ಬಿಡಿಸಿದಾಗ 20,000. ಸೊ ನೆಕ್ಸ್ಟ್ 10,000 ಆಗುತ್ತೆ. ಎರಡು 5,000 ಆಗುತ್ತೆ. ನೆಕ್ಸ್ಟ್ 2 ಬಿಡಿಸಿದಾಗ 2,500 ಆಗುತ್ತೆ. ಸೊ ನೆಕ್ಸ್ಟ್ 2ರಿಂದ ಬಿಡಿಸಿದಾಗ 2 ಒಂದಲೇ 2, 2 ಎರಡಲೇ 4, 1 ಉಳಿತು, ಇಲ್ಲಿ 1 ಉಳಿತು, 10 ಆಯ್ತು, 2 ಇಲ್ಲಿ. ಸೊ ನೆಕ್ಸ್ಟು 2ರಿಂದ ಬಿಡಿಸಿದಾಗ 2 6 12, 2 2 4, 1 ಉಳಿತು, 2 ಇಲ್ಲೇ 50. ಸೊ 625 ಉಳಿತು. ಕಂಟಿನ್ಯೂ ಮಾಡ್ತೀನಿ ನಾನು. 625 2ರಿಂದ ಹೋಗಲ್ಲ ಇವಾಗ. ಸೊ 5ರಿಂದ ಹೋಗುತ್ತೆ. 5 ಒಂದಲೇ 5, 5 ಎರಡಲೇ 10, 5 25. ಸೊ ನೆಕ್ಸ್ಟ್ 5 ಎರಡಲೇ 10, 2 ಉಳಿಯುತ್ತೆ. ಸೊ 25 2. ಸೊ ನೆಕ್ಸ್ಟ್ 5 5. ಸೊ ಈಗ ನಾವು ಏನು ಬರೀತೀರಾ, ಈ 1 2 3 4 5 6 7 7 2ರ ಘಾತ 7 ಐತಿ, ಇಂಟು. ಸೊ 5ರ ಘಾತ ಎಷ್ಟು? 1 2 3 4. ಸೊ 5ರ ಘಾತ 4 ಅಂತ ನೀವು ಎಕ್ಸಾಮ್ಗೆ ಆನ್ಸರ್ ಮಾಡಬಹುದು. ಎಸ್. ಸೊ ಒಂದು ವೇಳೆ 10ರ ಘಾತದ ಮೇಲೆ ಕೊಟ್ಟಿದೆ, ಒಂದು ವೇಳೆ ಇದು ಇರಲಿಲ್ಲ ಅಂತ, ಸೊ ಇದು ಆಪ್ಷನ್ ಇಲ್ಲ, ಅದು ಆ್ಯಕ್ಚುಲಿ ಕೊಟ್ಟಿರೋದು 10ರ ಘಾತರ ಲೆಕ್ಕಕ್ಕೆ ಐತಿ. ಅವಾಗ ಏನು ಮಾಡಬೇಕಂದ್ರೆ ಇಲ್ಲಿ 1 2 ಅನ್ನು ತಗೋಬೇಕು. 1 2 ತಗೊಂಡು ಈ ಒಂದು ಇಲ್ಲೊಂದು 5 ತಗೋಬೇಕು. ಸೊ ಅವಾಗ ಏನಾಗುತ್ತೆ, 5 × 2 ಅಂದರೆ 10 ಆಗಿಬಿಡುತ್ತೆ. ಓಕೆ, 1 10 ಆಯ್ತು. ನೆಕ್ಸ್ಟ್ ಇಲ್ಲೊಂದು 2 ತಗೊಂಡ್ರೆ ಇಲ್ಲೊಂದು 5 ತಗೊಂಡ್ರೆ 2 10 ಆಯ್ತು. ನೆಕ್ಸ್ಟ್ ಇಲ್ಲೊಂದು 2 ತಗೊಂಡ್ರೆ ಇಲ್ಲೊಂದು 5 ತಗೊಂಡ್ರೆ 3 10 ಆಯ್ತು. ಅಂದರೆ ಸೊ ಉಳಿದಿರೋದು ಎಷ್ಟು? 2 1 2 3 4. ಅಂದರೆ ಸೊ 2ರ ಘಾತ 4 ಇಂಟು 10 ಹೆಂಗಾದು, ಇಲ್ಲೊಂದು 5 ತಗೊಂಡೆ, ಇಲ್ಲಿ 3 5, ಇಲ್ಲಿ 3 2 ತಗೊಂಡಾಗ 10ರ ಘಾತ ಎಷ್ಟಾಗುತ್ತೆ? 3 ಆಗುತ್ತೆ. 10ರ ಘಾತ 3. ಸೊ ಈ ಆನ್ಸರ್ ಇದೆ. ಎಸ್. ಸೊ ಈ ಆನ್ಸರ್ ಇದೆ. ಇದನ್ನು ಟಿಕ್ ಆಗುತ್ತೆ. ನಾವು ಮಾಡಿರ್ತೀವಿ, ಬಟ್ ಏನಾಗುತ್ತೆ, ಘಾತಾಂಕಕ್ಕೆ ಬದಲಾವಣೆ ಮಾಡಿದಾಗ ಹಿಂಗಿದ್ದಾಗ, ಬಟ್ ಅಲ್ಲಿ ನಮ್ಗೆ ಆಪ್ಷನ್ ಇಲ್ಲ ಇದು 5ರದ್ದು. ಸೊ ಆಪ್ಷನ್ ಇಲ್ಲ ಅಂದರೆ 10ಕ್ಕಿದೆ. 10ಕ್ಕಿದೆ ಅಂದರೆ ಸಿಂಪಲ್ 5 ಮತ್ತು 2 ತಗೋಬೇಕು. 10ಕ್ಕೆ ಕನ್ವರ್ಟ್. ಎಷ್ಟು 10 ಅದಾವು? 10ರ ಘಾತ 3 ಅದಾವು, 2ರ ಘಾತ 4. ಓಕೆ ಓಕೆ ನೆಕ್ಸ್ಟ್ ನೋಡಿ, 2017 ಪೇಪರ್ 1ನಲ್ಲಿ ಕ್ವಶನ್ ಕೇಳಿದ್ದಾರೆ. ಸೊ ಸ್ವಲ್ಪ ಟ್ರಿಕ್ಕಿ ಕ್ವಶನ್ ಇದೆ. ಏನಿದೆ ನೋಡಿ, ಕ್ವಶನ್ನ ಈಸಿ ಇದೆ, ಬಟ್ ಸೊ 100 ಅಂತ ಇದೆ, 100ರ ಘಾತ 150 ಅಂತ ಇದೆ. ಸೊ ನಿಮಗೆ ಕನ್ಫ್ಯೂಷನ್ ಮತ್ತು ಭಯ ಪಡಿಸೋಕೆ ಈ ರೀತಿ ಮಾಡ್ತಾರೆ. ಸೊ 100ರ ಘಾತ 150 ಭಾಗಾಕಾರ 10ರ ಘಾತ 296 ಐತಿ, 296. ಇದರ ಬೆಲೆ ಏನು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ಏನಿದೆ, 100 ಅಂತ ಇದೆ. ಆಪ್ಷನ್ ಬಿ 1000 ಅಂತ ಇದೆ. ಆಪ್ಷನ್ ಸಿ 1,00,000. ಎಷ್ಟು ಸಿಂಪಲ್ ಕ್ವಶನ್ ಇದೆ, ಬಟ್ ನಮಗೆ ಕಷ್ಟ ಅನಿಸ್ತಾ ಇದೆ. ಯಾಕೆಂದ್ರೆ ನಿಮಗೆ ಎಲ್ಲಿ ಕಷ್ಟ ನೋಡಿದ ತಕ್ಷಣ ಭಯ ಎಲ್ಲಾಗುತ್ತೆ ಅಂದರೆ, ಸೊ ಇಲ್ಲಿ ಏನು ಭಯ ಆಗುತ್ತೆ ಅಂದ್ರೆ ನೋಡಿ, 100ರ ಘಾತ ಅಂತ ಬಂದಿದೆ. ಸೊ ಅದಕ್ಕೆ ನಿಮಗೆ ಭಯ ಅನಿಸುತ್ತೆ. ಸೊ ನಾನು ಈ ಘಾತಾಂಕ ನಿಯಮ ಹೇಳಿದ್ದೀನಿ, ಅದನ್ನು ಉಪೇಕ್ಷೆ ಮಾಡ್ತೇನೆ, ನಾನೇನು ಎಕ್ಸ್ಟ್ರಾ ಹೇಳಲ್ಲ. ಸೊ ಈಗ ನೋಡಿ, 100ರ ಘಾತ 150 ಅಂತ ಇದೆ, ಮತ್ತು ಇಲ್ಲಿ ಭಾಗಾಕಾರ ಇದೆ. ಓಕೆ. ಸೊ ನೆಕ್ಸ್ಟ್ 10ರ ಘಾತ 296. ಇದನ್ನೇನು ಚೇಂಜ್ ಮಾಡಿಬೇಡಿ. ಸೊ ಈಗ ಯಾವ್ದು ಸಣ್ಣದು? 100 ಮತ್ತು 10ರಲ್ಲಿ 10 ಸಣ್ಣದು. ಹಾಗಾಗಿ ಈ 100ನ್ನು 10ರ ರೂಪದಲ್ಲಿ ಬರ್ಕೋಬೇಕು. ಸೊ 100ನ್ನು ನಾವು ಹೆಂಗೆ ಬರಿತೀವಿ? 100 ಅಂತಂದರೆ ಏನು? 10 ರೂಪದಲ್ಲಿ 10 × 10 ಅಂತ ಬರೀಬೋದಾ? ಸೊ 10 × 10 ಅಂದರೆ 100. ಅಂದರೆ 10ರ ಘಾತ 2 ಅಂತ ಬರೀಬೋದಾ? ಸೊ 100ನ್ನು ನಾವೇನು ಬರಿಬೋದು? 10ರ ಘಾತ 2. ಯಾಕೆಂದರೆ 100ನ್ನು 10 × 10 ಅಂತ ಬರೀತೀವಿ. ಸೊ 10ರ ಘಾತ 2. ಸೊ ಈಗ ನಾನು ಇಲ್ಲೇ ಬರಿತೀನಿ. ಸೊ 10ರ ಘಾತ 100 ಬದಲಿ ನಾನು ಏನು ಬರ್ತೀನಿ? 10ರ ಘಾತ 2 ಟು ದಿ ಪವರ್ ಆಫ್ ಘಾತ 150 ಅಂತ ಬರಿತೀನಿ. ಸೊ ಈ ಘಾತ ಏನಾಗುತ್ತೆ, ಇದು ನಿಮ್ಗೆ ಹೇಳಿದ್ದೀನಿ. ಸೊ ಒಂದು 3ನೇ ಘಾತಾಂಕ ನಿಯಮ, ಎ ಘಾತ m ಇತ್ತು ಹೋಲ್ ಟು ದಿ ಪವರ್ ಆಫ್ n ಇರುತ್ತೆ ಅಂದರೆ, ಸೊ ನೀವೇನು ಬರೀತೀರಿ? ಎನ ಘಾತ m × n ಅಂತ ಬರಿತೀವಿ. ಅದೇ ರೂಪದಲ್ಲಿದೆ. ಎನ ಘಾತ 2 ಇದೆ ಮತ್ತು 150 ಇದೆ. ಸೊ 2 × 150 ಮಾಡಿದಾಗ ಎಷ್ಟಾಗುತ್ತೆ ಅಂದರೆ 10ರ ಘಾತ 300 ಆಗಿಬಿಡುತ್ತೆ.
ಘಾತ 300. ಓಕೆ, ಅರ್ಥ ಆಯ್ತಾ? ಸೊ ಇದನ್ನು ನಾನು 100ರ ಘಾತ 150 ನಾನು ಯಾವ ರೀತಿ ಬರೀಬೋದು ಅಂದರೆ 10ರ ಘಾತ 300 ಹೆಂಗಂತ ಗೊತ್ತಾಯ್ತು ನಿಮಗೆ. ಸೊ ಈಗ 10ರ ಘಾತ 300 ಡಿವೈಡೆಡ್ ಬೈ 10ರ ಘಾತ 296 ಇದೆ. ಸೊ ಇಲ್ಲಿ ಭಾಗಾಕಾರ ಇದೆ ಅಂತಂದರೆ ನೀನೇನು ಅಂತ ಹೇಳಿದ್ದೀನಿ, ಮೈನಸ್ ಮಾಡಬೇಕು. ಎರಡನೇ ನಿಯಮದ ಪ್ರಕಾರ ಎ ಘಾತ ಎಮ್ ಡಿವೈಡ್ ಬೈ ಎ ಘಾತ ಎನ್ ಇದ್ದಾಗ 300 ಮೈನಸ್ 296 ಮಾಡಬೇಕು. ಹಾಗಾಗಿ ಏನಾಗುತ್ತೆ, ಇಲ್ಲಿ 10ರ ಘಾತ 300 ಅಲ್ಲ. ಸೊ ಏನಾಗುತ್ತೆ, 10ರ ಘಾತ 300 ಮೈನಸ್ 296. ಸೊ ಎಷ್ಟಾಗುತ್ತೆ, 10ರ ಘಾತ 4 ಆಗುತ್ತೆ. ಸೊ 10ರ ಘಾತ 4 ಅಂದರೆ ಏನು? ಸೊ 10ರ ಘಾತ 4 ಅಂದರೆ 10ನ್ನು 4 ಸರಿ ಗುಣಿಸುವಂಥ ಅರ್ಥ, ಅಥವಾ 10ರ ಮುಂದೆ 4 ಸೊನ್ನೆ ಇಡುವಂಥ ಅರ್ಥ. 10ನ್ನು 4 ಸರಿ ಗುಣಿಸಿದರೆ 10,000ನೇ ಬರ್ತದೆ. ಯಾಕಂದರೆ 10 × 10 100, 100 × 10 1000, 1000 × 10 10,000. ದೇರ್ಫೋರ್ ಆನ್ಸರ್ ಏನಾಗುತ್ತೆ, 10,000 ಆಗುತ್ತೆ. ಸೊ ಆನ್ಸರ್ ಸಿ ಕರೆಕ್ಟ್ ಆಗುತ್ತೆ. ಸೊ ನೀವು ಇಲ್ಲಿ ಘಾತಾಂಕ ನಿಯಮನ್ನೇ ಉಪಯೋಗಿಸಿದ್ದೀನಿ, ನಾನು ಹೊಸದೇನು ಹೇಳಿಲ್ಲ. ಇಲ್ಲಿ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. 150 ಬಂದೈತಿ, ಎಷ್ಟರೇ ಬರಲಿ, ಸೊ ನೀವು ಘಾತಾಂಕ ರೂಪಕ್ಕೆ ಬದಲಾಯಿಸಿ ಲೆಕ್ಕ ಮಾಡ್ಬೋದು. ಸೊ ನೆಕ್ಸ್ಟ್ ಕ್ಲಾಸ್ನಲ್ಲಿ ಉಳಿದಿರ್ತಕ್ಕಂಥ ಘಾತಾಂಕ ನಿಯಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವನ್ನ ನೋಡೋಣ. ಸೊ ಅಲ್ಲಿವರೆಗೂ ಶುಭರಾತ್ರಿ. ಸೊ ಗುಡ್ ನೈಟ್.